ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಯಾತ್ರಾ ವೀಡಿಯೋಸ್. ಈಗ ನಾವು ನೋಡ್ತಾ ಇರೋದು ಮುದಗಾನಗುಂಟೆ ಗಂಗಮ್ಮ ತಾಯಿ ಟೆಂಪಲ್. ತುಂಬ ಶಕ್ತಿ ಇರುವಂಥ ಅಮ್ಮನವ್ರ ದೇವಸ್ಥಾನ ಇದು, ಗಂಗಮ್ಮನವ್ರ ದೇವಸ್ಥಾನ. ಇದು ಬಂದು ಈ ಕ್ಷೇತ್ರ ಬಂದು ಗೌರಿಬಿದನೂರಿಂದ ಸುಮಾರು ಒಂದು 6-7 ಕಿಲೋಮೀಟ್ರ್ ದೂರದಲ್ಲಿ ನಾವು ಈ ಮುದಗಾನಗುಂಟೆ ಗಂಗಮ್ಮ ತಾಯಿ ನಾವು ನೋಡ್ಬೋದು. ಇದಕ್ಕೆ ಬೆಂಗಳೂರಿಂದ 90 ಕಿಲೋಮೀಟ್ರ್ ದೂರ ಆಗುತ್ತೆ. ಇದಕ್ಕೆ 2 ರಸ್ತೆ ಇದೆ. ಒಂದು ಗೌರಿಬಿದನೂರು ಮೇಲಿಂದನೂ ಬರ್ಬೋದು, ಇಲ್ಲಾಂದರೆ ಚಿಕ್ಕಬಳ್ಳಾಪುರದಿಂದನೂ ಬರ್ಬೋದು. ತುಂಬ ಶಕ್ತಿ ಇರುವಂಥ ತಾಯಿ ಇದು. ಇಲ್ಲಿ ಪ್ರತಿ ಸೋಮವಾರ ಮಾತ್ರ ಪೂಜೆ ನಡೆಯುತ್ತೆ. ಇಲ್ಲಿ ನಾವೀಗ ನ್ಯಾವಿಗೇಷನ್ನು ನೋಡ್ಬೋದು. ಬ್ಯಾಂಗ್ಳೂರಿಂದ 90 ಕಿಲೋಮೀಟ್ರ್ ದೂರದಲ್ಲಿ ಮುದಗಾನಗುಂಟೆ ಗಂಗಮ್ಮ ತಾಯಿ ಟೆಂಪಲ್ ಇರುತ್ತೆ. ಇಲ್ಲಿ ವಿಶೇಷ ಏನು ಅಂದರೆ ಹೆಣ್ಣು ಮಕ್ಕಳಿಗೆ ತುಂಬ ಅನುಕೂಲ ಆಗುವಂಥ ಈ ತಾಯಿ ದೇವಸ್ಥಾನ ಇದು. ಏನಂದರೆ ಮದುವೆ ಕಲ್ಯಾಣಕ್ಕಾಗಿ ತುಂಬ ಹೆಣ್ಮಕ್ಳು ಕಲ್ಯಾಣ ಆಗಿಲ್ಲ ಅಂತ, ಮದುವೆ ಆಗಿಲ್ಲ ಅಂತ ತುಂಬ ಇದು ಮಾಡ್ತಾಯಿರ್ತಾರೆ ಅಂಥವ್ರಿಗೆ, ಮತ್ತು ಸಂತಾನ ಭಾಗ್ಯಕ್ಕಾಗಿ ಮಕ್ಕಳಾಗಿಲ್ಲ ಅಂತ ತುಂಬ ಜನ ತೊಂದರೆಯಲ್ಲಿರ್ತಾರೆ. ಅವ್ರಿಗೂ ಇಲ್ಲಿ ಖಂಡಿತವಾಗ್ಲೂ ಇಲ್ಲಿ ಹೋಗಿ ಪ್ರತಿ ಸೋಮವಾರದಲ್ಲಿ ವರ್ಷಕ್ಕೊಂದು ಸತಿ ಅಂತಲೂ ನಾವು ಯಾವ ಥರ ಬೇಡಿಕೆ ಆಡ್ಕೊತೀವೋ ನೋಡಿ ಈ ಥರ ಪೂಜೆ ಮಾಡಬೇಕಾಗ್ತದೆ. ಪೂಜೆ ಅಂದರೆ ಇಲ್ಲಿ ಯಾವ ಥರ ಪೂಜೆ ಅಂದರೆ, ನಾವು ಬೇಡಿಕೆ ಇಟ್ಕೊಂಡ್ಮೇಲೆ ಅಲ್ಲಿ ಒಂದು ಬಾಳೆ ಎಲೆ ತೊಗೊಂಡು ಒಂದು 5 ಕಲ್ಲಿಕ್ಕಿ ಬಾಳೆ ಎಲೆ ಮೇಲೆ ಆ ಕಲ್ಲುಗಳನ್ನೆಲ್ಲ ಕ್ಲೀನಾಗಿ ಶುಭ್ರವಾಗಿ ನೀರಲ್ಲಿ ತೊಳೆದು, ಮತ್ತು ನಾವು ಅಲ್ಲೊಂದು ಕಲ್ಯಾಣಿ ಇರುತ್ತೆ, ಕಲ್ಯಾಣಿಯಲ್ಲಿ ಸ್ನಾನ ಮಾಡಿ ಪೂಜೆಗೆ ನಾವು ಕುಂತ್ಕೋಬೇಕಾಗ್ತದೆ. ಒಂದು ಬಾಳೆ ಎಲೆಯಲ್ಲಿ 5 ಕಲ್ಲು ಶುಭ್ರವಾಗಿ ಆ ಕಲ್ಯಾಣಿಯಲ್ಲಿ ತೊಳ್ಕೊಂಬಂದು ಅದಕ್ಕೆ ಹೂವು, ಕುಂಕುಮ, ಅರಿಶಿಣ ಎಲ್ಲ ಹಾಕಿ, ನಮ್ಮದು ಏನೇ ತೊಂದರೆ ಇದ್ದರೂ ಹೆಣ್ಮಕ್ಳು ಆ ಪೂಜೆ ಮಾಡಿದ್ರೆ ಅವ್ರಿಗೆ ಅನುಕೂಲ ಆಗ್ತದೆ. ಏನೇ ತೊಂದರೆ ಅಂದರೆ ಸುಮಾರು ಜನ ಕಲ್ಯಾಣಿ ಯೋಗಕ್ಕಾಗಿ ಪೂಜೆ ಮಾಡ್ತಾರೆ, ಮತ್ತು ಸಂತಾನ ಯೋಗಕ್ಕಾಗಿ ಪೂಜೆ ಮಾಡ್ತಾರೆ, ಮತ್ತು ಹೆಣ್ಮಕ್ಳು ಪ್ರತಿ ತಿಂಗಳು ಕೆಲವು ಅನಾರೋಗ್ಯ ಕಾರ್ಯಗಳಿಂದ ಪೂಜೆ ಮಾಡ್ತಾರೆ. ಹಾಗಾಗಿ ಹೆಣ್ಮಕ್ಳಿಗೆ ತುಂಬ ಫೇವರ್ ಆಗಿರುವಂಥ ಈ ತಾಯಿ ಗಂಗಮ್ಮಗೆ ಪ್ರತಿ ಸೋಮವಾರ ಮಾತ್ರ ಇಲ್ಲಿ ಪೂಜೆ ನಡೀತದೆ. ಮತ್ತು ಈ ಕಾರ್ತಿಕ ಸೋಮವಾರಗಳಲ್ಲಿ ಸುಮಾರು ಜನ ಸೇರ್ತಾರೆ. ಇಲ್ಲಿ ತುಂಬ ಜನ ಬಂದಿದ್ದಾರೆ ನೋಡಿ, ಎಷ್ಟು ಜನ ಇದ್ದಾರೆ ಅಂದರೆ ಹೆಣ್ಮಕ್ಳಿಗೆ ತುಂಬ ಫೇವರ್ ಆಗುವಂಥ ಗಂಗಮ್ಮ ತಾಯಿ ದೇವಸ್ಥಾನ ಇದು. ಹಲವಾರು ಜನ ಇಲ್ಲಿ ಈ ಕಲ್ಯಾಣಿಯಲ್ಲಿ ಮುಳುಗಿ ಆ ತಾಯಿನ ಏನೇ ತೊಂದರೆ ಇದ್ದರೂ ಬೇಡಿಕೊಂಡು ಆ ಪೂಜೆನ ಮಾಡಿದ್ರೆ ತುಂಬ ಅನುಕೂಲ ಆಗ್ತದೆ ಅಂತ ಇಷ್ಟೊಂದು ಜನ ಸೇರಿದ್ದಾರೆ. ತುಂಬ ಶಕ್ತಿ ಇರುವಂಥ ತಾಯಿ ಇದು ಮುದಗಾನಗುಂಟೆ ಗಂಗಮ್ಮ. ಎಲ್ಲರೂ ತಪ್ಪದೆ ಈ ವಿಡಿಯೋನ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೀವು ಹೆಣ್ಮಕ್ಳಿಗೆ ಏನೇ ತೊಂದರೆ ಇದ್ದರೂ ಈ ತಾಯಿ ಹತ್ರ ಬೇಡಿಕೊಂಡು ಸೋಮವಾರ ಪೂಜೆ ನಡೀತಾ ಇರ್ತದೆ. ಇಲ್ಲಿ ಬೇಡಿಕೆ ಅಂದರೆ ಏನು ಅಂದರೆ, ವರ್ಷಕ್ಕೊಂದು ಸತಿ ಆದರೂ ನಾವು ಒಂದು ಸತಿ ಹೋದಾಗ ವರ್ಷಕ್ಕೊಂದು ಸತಿ ಬರ್ತೀವಿ ಅಂತ ಬೇಡ್ಕೋಬೋದು, ಇಲ್ಲ ವರ್ಷಕ್ಕೆ 2 ಸತಿ ಬರ್ತೀವಿ ಅಂತ ಹೇಳ್ಕೊಬೋದು, ಇಲ್ಲ 3 ತಿಂಗ್ಳಿಗೊಂದು ಸತಿ ಬರ್ತೀವಿ ಅಂತಲೂ ಹೇಳ್ಕೊಬೋದು. ನಮಗೆ ಆ ವರ್ಷದಲ್ಲಿ ಹೋಗೋಕ್ಕಾಗಿಲ್ಲ ಅಂದರೆ 3 ವರ್ಷಕ್ಕೊಂದು ಸತಿ ಆದರೂ ಬರ್ತೀವಿ ಅಂತ ತಾಯಿನ ಬೇಡ್ಕೊಂಡು ಬಂದಾಗ ನಾವು ಹೇಳ್ಕೊಂಡಿರೋ ಥರ ಪ್ರತಿ ವರ್ಷವೂ ನಾವು ಯಾವ ಥರ ಬೇಡ್ಕೊಂಡಿರ್ತೀವೋ, ವರ್ಷಕ್ಕೆ ಬರ್ತೀವಿ ಅಂದರೆ ವರ್ಷಕ್ಕೆ ಒಂದು ಸತಿ, ಮತ್ತು ಇಲ್ಲಾಂದರೆ 3 ವರ್ಷಕ್ಕಂದರೆ 3 ವರ್ಷಕ್ಕೊಂದು ಸತಿ ಹೋಗಿ ಅಲ್ಲಿ ಖಂಡಿತವಾಗಲೂ ಪೂಜೆ ಮಾಡ್ಕೊಂಬರಲೇಬೇಕು. ತುಂಬ ಜನಕ್ಕೆ ಒಳ್ಳೆಯದಾಗಿದೆ ಅಂತ ಅಲ್ಲಿನ ಸ್ಥಳೀಯರು ತುಂಬ ಜನಕ್ಕೆ ಹೇಳ್ತಾರೆ. ಹಾಗಾಗಿ ಹೆಣ್ಮಕ್ಳು ತುಂಬ ಜನ ಇದ್ದಾರೆ ನೋಡಿ. ಅದೇನೇ ಗಂಗಮ್ಮ ತಾಯಿ ದೇವಸ್ಥಾನ ತುಂಬ ಚೆನ್ನಾಗಿದೆ. ಮುದಗಾನಗುಂಟ ಗಂಗಮ್ಮ ತಾಯಿ ಕಲ್ಯಾಣಿ ನೋಡಿದ್ರಲ್ಲ, ತುಂಬ ಚೆನ್ನಾಗಿದೆ. ಇಲ್ಲಿ ಹೆಣ್ಮಕ್ಳೇ ಜಾಸ್ತಿ ಬಂದು ಪೂಜೆ ಮಾಡೋದು. ಪ್ರತಿ ಸೋಮವಾರವೂ ಇಲ್ಲಿ ಜನ ಇರ್ತಾರೆ. ಮತ್ತು ಕತ್ಲಾಗೋಕ್ಕೆ ಮುಂಚೆನೇ ಅಲ್ಲಿ ಪೂಜೆ ಮಾಡಿಕೊಂಡು ಬಂದುಬಿಡ್ತಾರೆ ಎಲ್ಲರೂ. ಯಾರು ಕತ್ಲಾದ ಮೇಲೆ ಅಲ್ಲಿ ಯಾರೂ ಇರಲ್ಲ. ಸಂಜೆ 5:30-6 ಗಂಟೆ ಅಷ್ಟೊತ್ತಿಗೆ ಎಲ್ಲ ಪೂಜೆಗಳು ಮುಗಿಸ್ಕೊಂಡು ಎಲ್ಲರೂ ಅಲ್ಲಿಂದ ಹೊರಟ್ಬಿಡ್ತಾರೆ. ಹಾಗಾಗಿ ಪ್ರತಿ ಸೋಮವಾರವೂ ಇಲ್ಲಿ ಪೂಜೆ ಇರುತ್ತೆ. ಖಂಡಿತವಾಗಲೂ ಎಲ್ಲರೂ ಈ ದೇವಸ್ಥಾನವನ್ನು ಒಂದು ಸತಿ ಹೋಗಿ ಪೂಜೆ ಮಾಡಿಸ್ಕೊಂಡು ಬನ್ನಿ. ನಿಮ್ದು ಏನೇ ತೊಂದರೆ ಇದ್ದರೂ ಇಲ್ಲಿ ನಿಮಗೆ ಅನುಕೂಲ ಆಗ್ತದೆ. ತಪ್ಪದೇ ಈ ವಿಡಿಯೋನ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ಇನ್ನೊಂದು ವಿಷಯ, ಈ ದೇವಸ್ಥಾನಕ್ಕೆ ಪೂಜೆ ಮಾಡೋಕ್ಕೆ ಹೋದಾಗ ಕಂಪಲ್ಸರಿ ಯಾವುದಾದ್ರೂ ಒಂದು ಸೀರೆ, ಜಾಕೆಟು ಅಥವಾ ಏನೇ ಆಗಲಿ ಹೊಸ ವಸ್ತ್ರವನ್ನು ಇಟ್ಟು ಪೂಜೆ ಮಾಡಬೇಕಾಗ್ತದೆ.
ಕೆಲವರು ಈ ತಾಯಿನ ಬೇಡಿಕೆ ಇಟ್ಟು ಮಕ್ಕಳಾದ ಮೇಲೆ ನಾವು ಇಲ್ಲಿ ಬಂದು ಚಿಕ್ಕ ಮಕ್ಕಳಿಗೆ ಮುಡಿ ಕೊಡ್ತೀವಿ ಅಂತ ಹರಕೆ ಹೊತ್ಕೊಂಡಿರ್ತಾರೆ. ಅಂಥವ್ರಿಗೆ ಇಲ್ಲಿ ಮುಡಿ ತೆಗೆಯುವಂಥ ಜಾಗ ಇದು. ಇಲ್ಲೊಂದು ಒಂದು ಮುಡಿಗೆ ಅಂತ ಒಂದು ಸ್ಲಿಪ್ಪು ಟಿಕೆಟು ತಗೋಬೇಕಾಗ್ತದೆ. ನೋಡಿ, ಇಲ್ಲಿ ನೋಡ್ಬೋದು ನಾವು, ಹುಟ್ಟು ಕೂದಲು ತೆಗೆಯೋ ಸ್ಥಳ. 30 ರೂಪಾಯಿ ಒಬ್ಬರಿಗೆ ಚಾರ್ಜ್ ಮಾಡ್ತಾರೆ. ಇಲ್ಲೆಲ್ಲ ಬಾತ್ರೂಮ್ ಫೆಸಿಲಿಟೀಸ್ ಎಲ್ಲ ಚೆನ್ನಾಗಿದೆ, ಅನುಕೂಲ ಇದೆ. ಮತ್ತು ಇಲ್ಲಿ ಬರುವಂಥ ಭಕ್ತಾದರು ಸುಮಾರು ಅನ್ನದಾನ ಮಾಡ್ತಾರೆ. ನೋಡಿ, ಅಡುಗೆಗಳೆಲ್ಲ ಮಾಡಿ ಇದೆಲ್ಲ ಅನ್ನದಾನ ಮಾಡ್ತಾರೆ. ಪ್ರತಿಯೊಬ್ಬರು ಸುಮಾರು ಜನ, ಎಷ್ಟೋ ಜನ ಬಂದು ಇಲ್ಲಿ ಬಂದು ಅಡುಗೆ ಮಾಡಿ ಬರುವಂಥ ಭಕ್ತಾದರಿಗೆ ಅನ್ನದಾನ ಮಾಡ್ತಾರೆ. ತುಂಬ ಜನ ಬಂದಿದ್ದಾರೆ. ಇಲ್ಲಿಂದ ಕರ್ನಾಟಕದಿಂದ ಸುಮಾರು ಜನ ಇದ್ದಾರೆ. ಆಂಧ್ರ ಕಡೆ ಬಂದಿರೋರಿದ್ದಾರೆ. ಇಲ್ಲಿಂದ ತಮಿಳ್ನಾಡಿಂದ ಬಂದಿರೋರಿದ್ದಾರೆ. ನೋಡಿದ್ರಲ್ಲ, ಟ್ಯಾಕ್ಟ್ರುಗಳಲ್ಲಿ ಅಡುಗೆ ಸಾಮಾನೆಲ್ಲ ಹಾಕ್ಕೊಂಬಂದು ಅಡುಗೆಗಳು ಮಾಡಿ, ಹಳ್ಳಿ ಜನ ಎಷ್ಟು ಚೆನ್ನಾಗಿ ಅಡುಗೆಗಳು ಮಾಡಿ ಅಲ್ಲಿ ಬರುವಂಥ ಭಕ್ತಾದರಿಗೆ ಅನ್ನದಾನ ಮಾಡೋದು. ಮತ್ತು ತುಂಬ ಜನ ಭಕ್ತಿಯಿಂದ ಇಲ್ಲಿ ಪೂಜೆಗಳು ಮಾಡಿಕೊಂಡು ಬರುವಂಥ ಭಕ್ತಾದರಿಗೆ ಅನ್ನಪ್ರಸಾದ ಮಾಡಿ ಹಾಕಿ ಏನೇನೋ ಬೇಡಿಕೆ ಇಟ್ಕೊಂಡಿರ್ತಾರೆ. ಅವ್ರ ತೊಂದರೆಗಳೆಲ್ಲ ನೆರವೇರಿರುತ್ತೆ. ಹಂಗಾಗಿ ಅಲ್ಲಿ ಬರುವಂಥ ಭಕ್ತರು ಏನು ಹರಕೆ ಇರ್ತದೋ ಆ ಹರಕೆನ ಈ ತಾಯಿಗೆ ಬೇಡಿಕೆ ಇಟ್ಟು ಆ ಹರಕೆನ ನೆರವೇರಿಸ್ತಾರೆ. ನೋಡಿದ್ರಲ್ಲ, ಎಷ್ಟು ಜನ ಬಂದಿದ್ದಾರೆ ಭಕ್ತರು ಅಂದರೆ ಪ್ರತಿ ಸೋಮವಾರ ಇಲ್ಲಿ ಜಾತ್ರೆ ಇದ್ದಂಗೆ ಇರುತ್ತೆ. ಖಂಡಿತವಾಗಲೂ ಇದು ನೋಡಿರುವಂಥ ವಿಡಿಯೋ ಎಲ್ಲರೂ ತಪ್ಪದೇ ಒಂದು ಸತಿ ಆದರೂ ಮುದ್ಗಾನಗುಂಟೆ ಗಂಗಮ್ಮನ ದೇವಸ್ಥಾನಕ್ಕೆ ಹೋಗಿ ದರ್ಶನ ಪಡ್ಕೊಂಡು ನಿಮ್ಮದು ಏನೇ ಸಮಸ್ಯೆ ಇದ್ದರೂ ಆ ತಾಯಿನ ಬೇಡ್ಕೊಂಡಾಗ ನಮಗೆ ತುಂಬ ಅನುಕೂಲ ಆಗ್ತದೆ. ಖಂಡಿತವಾಗಲೂ ಒಂದು ಸತಿ ದೇವಸ್ಥಾನಕ್ಕೆ ಹೋಗಿ ಬನ್ನಿ. ಮತ್ತು ಇನ್ನೊಂದು ವಿಷಯ, ಎಲ್ಲರೂ ಈ ವಿಡಿಯೋನ ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ಇಲ್ಲಿ ಹಲವಾರು ದೇವಸ್ಥಾನಗಳಿದೆ. ಮತ್ತು ಗಣಪತಿ ದೇವಸ್ಥಾನ ಒಂದಿದೆ, ಕರಿ ತಿಮ್ಮಪ್ಪನ ದೇವಸ್ಥಾನ ಅಂತಲೂ ಒಂದಿದೆ, ಮತ್ತು ಶನಿಮಹಾತ್ಮನ ದೇವಸ್ಥಾನವೂ ಒಂದು ದೇವಸ್ಥಾನ ಇದೆ. ತುಂಬ ಚೆನ್ನಾಗಿರುವಂಥಕ್ಕಿದೆ ಶನಿಮಹಾತ್ಮನ ದೇವಸ್ಥಾನ. ಕರಿ ತಿಮ್ಮ ಅಂದರೆ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಒಂದಿದೆ, ಮತ್ತು ಆಂಜನೇಯ ಸ್ವಾಮಿ ದೇವಸ್ಥಾನ ಒಂದಿದೆ. ಎಲ್ಲರೂ ಆ ತಾಯಿ ಹತ್ರ ಬೇಡಿಕೊಂಡು ಅಲ್ಲಿ ಪೂಜೆ ಮುಗಿಸ್ಕೊಂಡು ಈ ಹಲವಾರು ದೇವಸ್ಥಾನಗಳನ್ನ ದರ್ಶನ ಮಾಡಿಕೊಂಡು, ಕರಿ ತಿಮ್ಮಪ್ಪನ ದೇವಸ್ಥಾನ, ಶನಿಮಹಾತ್ಮನ ದೇವಸ್ಥಾನ, ಆಂಜನೇಯ ಸ್ವಾಮಿ ದೇವಸ್ಥಾನ ಮತ್ತು ವಿನಾಯಕನ ದೇವಸ್ಥಾನವೂ ಇದೆ. ಎಲ್ಲ ದರ್ಶನ ಮಾಡಿಕೊಂಡು ಮನೆ ಕಡೆಗೆ ಹೊರಡಿ.
ಈ ವಿಡಿಯೋನ ಎಲ್ಲರೂ ನೋಡಿದ್ದೀನಿ ಅಂತ ತಿಳ್ಕೊಂಡಿದ್ದೀನಿ. ನೋಡಿ ನಿಮ್ಗೆ ಇಷ್ಟ ಆಗಿದ್ದಿರೋರಲ್ಲಿ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮಾಡ್ತೀರಂತ ಅಂದ್ಕೊಂಡಿದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.